ಸರ್, ಎಲ್ ಕೆ ಅಡ್ವಾಣಿ ಅವರಿಗೆ ಇವತ್ತು ಭಾರತ ರತ್ನ ಘೋಷಣೆ ಆಗಿದೆ ಸರ್. ಎಲ್ ಕೆ ಅದ್ವಾನಿಜಿಯವರು ಭಾರತ ಕಂಡ ಶ್ರೇಷ್ಠ ಪುತ್ರರು ಮತ್ತು ನಾಯಕರು. ಅವರಿಗೆ ಭಾರತ ರತ್ನ ಸಿಕ್ಕಿರುವಂಥದ್ದು ನಮಗೆಲ್ಲ ಬಹಳ ಸಂತೋಷ ಆಗಿದೆ, ಹೆಮ್ಮೆ ಆಗಿದೆ. ಭಾರತ ವಿಭಜನೆ ಆದಾಗ ಬಹಳಷ್ಟು ಕಷ್ಟವನ್ನು, ನಷ್ಟವನ್ನು ಅವರ ಮಂಥನ ಇವತ್ತು ಅನುಭವಿಸಿದ್ರು ಕೂಡ ಭಾರತದಲ್ಲೇ ಇರಬೇಕು ಅಂತ ಅವರು ಭಾರತದ ಬಗ್ಗೆ ಇರುವಂಥ ಪ್ರೀತಿಯಿಂದ ಇಲ್ಲಿ ಬಂದು ನೆಲೆಸಿ ಇಲ್ಲಿ ಬಹಳಷ್ಟು ಸಂಕಷ್ಟವನ್ನು ಎದುರಿಸಿ ಮುಂದೆ ಅವರು ಜನಸಂಘವನ್ನು ಸೇರಿ ತಮ್ಮ ರಾಜಕಾರಣ ಪ್ರಾರಂಭ ಮಾಡಿದರು. ವಿಶೇಷವಾಗಿ ಕಾಶ್ಮೀರದ ವಿಷಯದಲ್ಲಿ ಶ್ಯಾಮಾಪ್ರಕಾಶ್ ಮುಖರ್ಜಿ ಜೊತೆಗೆ ಅವರು ಹಗಲು ಹೇಳ್ಕೊಟ್ಟು ಕೆಲಸ ಮಾಡಿರುವಂಥದ್ದು. ಮುಂದೆ ಎಮರ್ಜೆನ್ಸಿಯಲ್ಲಿ ಅವರು ಜೈಲಿಗೆ ಹೋಗಿದ್ದರು. ಬೆಂಗಳೂರಿನ ಜೈಲಿನಲ್ಲಿ ಇವತ್ತು ಸುಮಾರು 15 ತಿಂಗಳಿಗಿಂತ ಹೆಚ್ಚು ಬೆಂಗಳೂರು ಜೈಲಲ್ಲಿದ್ದರು. ಅವರು ಭಾರತದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿದರು. ಮತ್ತೆ ಆಡಳಿತಕ್ಕೆ ಬಂದಾಗ ಕೇಂದ್ರ ಗೃಹ ಸಚಿವರಾಗಿ ಸಮರ್ಥವಾಗಿ ಆಂತರಿಕ ಸುರಕ್ಷತೆಯನ್ನು ನಿಭಾಯಿಸಿದರು. ಆಂತರಿಕ ಸುರಕ್ಷತೆಯನ್ನು ಕಾಪಾಡಿದ್ದಾರೆ, ಶಾಂತಿಯನ್ನು ತಂದಿದ್ದಾರೆ. ದಕ್ಷ ಆಡಳಿತಗಾರರಾಗಿ ಅವರು ಇವತ್ತು ನಾವು ನೋಡ್ತಾ ಇದ್ದೇವೆ. ಅವರು ಉಕ್ಕಿನ ಮನುಷ್ಯ ಅಂತಲೇ ಪ್ರಸಿದ್ಧಿಯಾಗಿದ್ದರು. ಅದರ ಜೊತೆಗೆ ರಾಮ ಜನ್ಮಭೂಮಿಯ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ರಾಮರಥವನ್ನು ಏರಿ ಇಡೀ ಭಾರತ ದೇಶದಲ್ಲಿ ಜಾಗೃತಿ ಮೂಡಿಸಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ರಾಜಕಾರಣ ಮತ್ತು ರಾಮ ಜನ್ಮಭೂಮಿಯ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ರಾಮ ಮಂದಿರಲ್ಲಿ ತಲೆ ಎತ್ತಿದರೆ ಅದಕ್ಕೆ ಬಹಳ ದೊಡ್ಡ ಪಾತ್ರ ಅದ್ವಾನಿಯವರದಿರುವಂಥದ್ದು. ಅದ್ವಾನಿಜಿಯವರು ಎಲ್ಲರ ಜೊತೆಗೆ ಒಳ್ಳೆಯ ಸಂಬಂಧ, ನಮ್ಮ ತಂದೆಯವ್ರ ಜೊತೆಗೂ ಭಾಳ ಒಳ್ಳೆಯ ಸಂಬಂಧ ಇತ್ತು, ಆತ್ಮೀಯ ಸಂಬಂಧ ಇತ್ತು. ಇವತ್ತಿನ ಪ್ರಧಾನಮಂತ್ರಿಗಳಿಗೆ ಅವರು ಮಾರ್ಗದರ್ಶಕರಾಗಿ ಒಳ್ಳೆಯ ನಿಕಟವಾದಂಥ ಸಂಬಂಧ ಇದೆ. ಇವತ್ತು ಅವರಿಗೆ ಭಾರತ ರತ್ನ ಕೊಟ್ಟಿರುವಂಥದ್ದು ಅತ್ಯಂತ ಯೋಗ್ಯವಾಗಿರುವಂಥ, ಸ್ತುತ್ಯವಾಗಿರುವಂಥ ಕೆಲಸ. ನಮ್ಮೆಲ್ಲರಿಗೂ ಕೂಡ, ಪ್ರತಿಯೊಬ್ಬ ಭಾರತೀಯರು ಕೂಡ ಹೆಮ್ಮೆ ಇದೆ ಇದ್ರ ಬಗ್ಗೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.